Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ MCQs ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ ಅನ್ನೋಂಥದ್ದು. So these are all some very important MCQ questions which I had taken from old question paper. ನಾವು ಓಲ್ಡ್ ಕ್ವಶನ್ ಪೇಪರ್ ಇಂದನೂ ತಗೊಂಡಿರುವಂತದ್ದು. ಸೊ ಇಲ್ಲಿ ಕೊಟ್ಟಿರುವ ಕ್ವಶನ್ ಅಥವಾ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕ್ವಶನ್ 2007 ಅಲ್ಲಿ ಬಂದಿರುವಂತದ್ದು. ಸೊ ಟಾಪಿಕ್ಸ್ ಗಳ ಮೇಲೂ ಕೂಡ ಕೆಲವರು ಇಂಪಾರ್ಟೆಂಟ್ MCQs ಗಳನ್ನ ತಗೊಂಡು ಕೂಡ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮೊದಲನೇ ಕ್ವಶನ್ ನೋಡೋದಾದ್ರೆ, if 2x plus 7 divided by x minus 5 equals to 5 by 7, then the value of x. Now this is the question. So ಹೇಗೆ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಒಂದ್ಸರಿ ಕ್ವಶನ್ ಬರ್ಕೊಂಡ್ಬಿಡ್ತೀನಿ ನಾನು. 2x plus 7 divided by x minus 5 equals to 5 by 7. ನಾವು ಈಗೇನ್ ಮಾಡಿ ಅಂದ್ರೆ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಈ ನ್ಯೂಮರೇಟರ್ ನ ಇಲ್ಲಿರೋ ಡಿನಾಮಿನೇಟರ್ಗೆ, ಇಲ್ಲಿರೋ ನ್ಯೂಮರೇಟರ್ ನ ಇಲ್ಲಿರೋ ಡಿನಾಮಿನೇಟರ್ಗೆ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 2x ಪ್ಲಸ್ 7 ಇಂಟು 7 ಆಯ್ತು ಈಕ್ವಲ್ಸ್ ಟು 5 ಇಂಟು ಎಕ್ಸ್ ಮೈನಸ್ 5 ಆಯ್ತು. ಓಕೆ, ನಾವು ಮಲ್ಟಿಪಲ್ ದಿಸ್ 7 ಟು ದ 2x ಅಂಡ್ 7 ಟು ದ 7. ಇಲ್ಲೂ ಅಷ್ಟೇ 5 ಟು ದ x, 5 ಟು ದ 5 ಮಲ್ಟಿಪಲ್ ಮಾಡಿ. 7 2s 14 ಇಂಟು ಎಕ್ಸ್ ಇಸ್ 14x ಪ್ಲಸ್ ನೋಡಿ ಇದನ್ನ ಇದಕ್ಕೆ ಮಲ್ಟಿಪಲ್ ಮಾಡಿದೆ. ನಾವು 7 ಇಂದ 7ಗೆ 7 7s 49 ಈಕ್ವಲ್ಸ್ ಟು ನಾವು 5 ಇಂಟು ಎಕ್ಸ್ ಮಾಡಿ. 5 ಇಂಟು ಎಕ್ಸ್ ಇಸ್ 5x ಮೈನಸ್ 5 5s 25. ಓಕೆ, ಈಗೇನ್ ಮಾಡಿ, ಸೊ 5x ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, 49 ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಓಕೆ, ಒನ್ ಸೆಕೆಂಡ್. ಓಕೆ, ಸೊ 14x ಅಲ್ಲೇ ಇದೆ. ಸೊ 5x ಈ ಕಡೆ ಬಂತಂದ್ರೆ ಮೈನಸ್ 5x ಆಯ್ತು ಈಕ್ವಲ್ಸ್ ಟು ಮೈನಸ್ 25 ಎಲ್ಲೇ ಇದೆ. 49 ಈ ಕಡೆ ಹೋದ್ರೆ ಮೈನಸ್ 49 ಆಯ್ತು. ಸೊ ಪ್ಲಸ್ ಇರೋದು ಈ ಕಡೆ ಹೋದ್ರೆ ಮೈನಸ್. ನಾವು 14x ಅಲ್ಲಿ 5x ಹೋದ್ರೆ ಇಟ್ಸ್ 9x. ಓಕೆ, ಈಕ್ವಲ್ಸ್ ಟು, ಸೊ ಹಿಯರ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ ದಟ್ ಮೀನ್ಸ್ ಯು ನೀಡ್ ಟು ಆಡ್ ಹಿಯರ್. ಸೊ ಇವೆರಡನ್ನ ನೀವೀಗ ಆಡ್ ಮಾಡಿ. ಸೊ ಇಟ್ಸ್ 25 ಪ್ಲಸ್ 49, ಇಟ್ಸ್ 74. ಸೊ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್ ಬರೀಬೇಕು. ಸೊ therefore here biggest number is 49, ಅದರ ಸಿಂಬಲ್ ಸೈನ್ ಮೈನಸ್. ಸೊ ಇಟ್ಸ್ ಮೈನಸ್ 74. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇನ್ನೊಂದ್ಸಲ ಬರ್ಕೊಂಡ್ಬಿಡ್ತೀನಿ, 9x ಇಸ್ ಈಕ್ವಲ್ಸ್ ಟು ಮೈನಸ್ 74. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 74 ಬೈ 9. ಹಾಗಾದ್ರೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಮೈನಸ್ 74 ಬೈ 9 ಇರೋ ಆಪ್ಷನ್ ಎಲ್ಲಿದೆ ನೋಡಿ. ಸೊ ಮೈನಸ್ 74 ಬೈ 9 ಇರೋ ಆಪ್ಷನ್ ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ. The difference between two numbers is 15 and their ratio is 7:4, then their sum is. ಸೊ ಡಿಫ್ರೆನ್ಸ್ ಅಂದ್ರೆ ಗೊತ್ತು. ಸೊ ಕೆಲವರು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ತಲೆ ಇಟ್ಕೊಂಡಿರಿ. ಸೊ ಡಿಫ್ರೆನ್ಸ್ ಅಂದ್ರೆ ಗೊತ್ತು, ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್. ಓಕೆ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್. ನಾ ಡು ಯು ನೋ ದ ಟೂ ನಂಬರ್ಸ್? ನೋ, ವಿ ಡೋಂಟ್ ನೋ ದ ಟೂ ನಂಬರ್ಸ್. ಸೊ ಲೆಟ್ ಮಿ ರೈಟ್ ಫಸ್ಟ್ ನಂಬರ್ ಆಸ್ x and second number as y. Okay, so the difference between two numbers is 15 ante. So therefore ಹಾಗಾದ್ರೆ ಫಸ್ಟ್ ನಂಬರು x, ಸೆಕೆಂಡ್ ನಂಬರು y, ಅವುಗಳ ಡಿಫ್ರೆನ್ಸ್ ಎಷ್ಟಂತೆ 15. ಸೊ therefore ಕಂಡೀಷನ್ ಏನಾಗುತ್ತೆ ಅಂದ್ರೆ x minus y is equals to 15. This is the first condition. Understood? So the difference between two numbers, difference is subtraction. Two numbers, you know, you don't know the two numbers, let me call first number as x, second number as y. So therefore the difference between two numbers is 15. So therefore the condition will be x minus y equals 15. Okay, now coming back to the next condition, then the ratio is 7:4. So therefore ratio antandre you can write x is to y equals to 7:4, or else you can write x by y is equals to 7/4. Correct? So now make a cross multiple. 4 into x is 4x equals to 7 into y is 7y.
ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದೆ 4 into x is 4x, so equals to 7 into y is 7y. 7y ಈ ಕಡೆ ಕರ್ಕೊಳ್ಳಿ. So therefore 4x minus 7y equals to 0. Call it as equation number 2. Or else I'll not call this as equation number 2. What I'll do is I'll do like this. So 4x minus 7y equals to 0 ಹಾಗೆ ಬರ್ಕೊಂಡು ಇಲ್ಲಿ ಫಸ್ಟ್ ಈಕ್ವೇಶನ್ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋ ತರ ಮಾಡ್ಕೊಳ್ತೀನಿ. ಈಗ ನೋಡ್ಕೊಳ್ಳಿ. ಸೊ ಎಕ್ಸ್ ಮೈನಸ್ ವೈ ಇಸ್ಕಲ್ಸ್ ಟು 15 ಇದೆ ಅಲ್ವಾ, ನಾವು ವೈ ನ ಆಚೆ ಕಳಿಸ್ತೀವಿ. ಸೊ ದೇರ್ಫೋರ್ ಟು ಬಿಕಮ್ ಎಕ್ಸ್ ಇಸ್ ಈಕ್ವಲ್ಸ್ ಟು 15 ಮೈನಸ್ ವೈ ಆ ಕಡೆಗೆ ಹೋದ್ರೆ ಪ್ಲಸ್ ವೈ ಆಗುತ್ತೆ. ಸೊ ದೇರ್ಫೋರ್ ಐ ವಿಲ್ ಕಾಲ್ ದಸ್ ಈಕ್ವೇಶನ್ ನಂಬರ್ 3. ಇದರ ಅರ್ಥ ಏನಾಯ್ತು ಅಂದ್ರೆ ಎಕ್ಸ್ ವ್ಯಾಲ್ಯೂ ಬಂದಂಗಾಯ್ತು. ಎಕ್ಸ್ ವ್ಯಾಲ್ಯೂ ಏನು 15 ಪ್ಲಸ್ ವೈ. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ನಿಮ್ಗೆ ನೆನಪಲ್ಲಿ ಇದ್ರೆ ಈಗ ಈ ಎಕ್ಸ್ ವ್ಯಾಲ್ಯೂ ಈ ಎರಡನೇ ಈಕ್ವೇಶನ್ ನ ಎಕ್ಸ್ ಇರೋ ಜಾಗದಲ್ಲಿ ಹಾಕಿದ್ರೆ ಯು ವಿಲ್ ಗೆಟ್ ದ ವೈ ವ್ಯಾಲ್ಯೂ. ಓಕೆ, ಸೊ therefore here I will apply. I'll write again 4x minus 7y equals to 0. Now I'll apply in the place of x as 15 plus y. So therefore 4 into 15 plus y minus 7y equals to 0. Sir, why you are doing like this? To get the y value. That is what we will say is it's a substitution method. Substituting one of the variable value to get the another variable value. ನೋಡಿ ಇಲ್ಲಿ if you have observed ಇಲ್ಲಿ x ಹೋಗಿ ಏನ್ ಬಂತು, ಎರಡು ಕಡೆ y y ಇದೆ. ಆಗ ನಿಮ್ಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, y ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದಾದ್ರೆ ಇದನ್ನ ಮಲ್ಟಿಪಲ್ ಮಾಡಿ 15 4s are 60 plus 4 into y is 4y minus 7y equals to 0. So 60 ಅಲ್ಲೇ ಇರಲಿ. ಸೊ ಪ್ಲಸ್ 4y minus 7y. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 7 ಅಲ್ಲಿ 4 ಆದ್ರೆ 3y. ಯಾವ 3y? ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಸೊ therefore minus 3y equals to 0. ಈಗ minus 3y ನ ಆಚೆ ಕಳಿಸಿ. ಸೊ 60 equals to 3y. Now if you have simplified this, so 3y equals to 60, y is equals to 60 by 3, so 3 1s are 3 20s are. So therefore y is equals to 20. Okay, so hagare y value banta. Now put y, this y value in the equation number 3 so that you will get a x value. So x equals 15 plus y. So therefore x is equals to 15 plus y value is to 20. So therefore x is equals to 20 plus 15 is 35. ಹಾಗಾದ್ರೆ x y value ಬಂತು ನನಗೆ. x value is to 35, y value is to 20. ಈಗ ಬರೋಣ ಕ್ವಶನ್. What is the question? The difference between two number is 15 and their ratio is 7:4. Now what they are asking? Then their sum is, sum ಅಂದ್ರೆ ಏನು? Add. So difference ಅಂದ್ರೆ subtraction. ಸಮ್ ಅಂದ್ರೆ ಆಡ್. ಸೊ therefore ನಾವು ಏನ್ ಮಾಡಬೇಕು, ಬಂದಿರೋ ಎಕ್ಸ್ ವೈ ವ್ಯಾಲ್ಯೂನ ಆಡ್ ಮಾಡಬೇಕು. ಸೊ therefore ಆಡ್ ಮಾಡಿ. ಎಕ್ಸ್ ಪ್ಲಸ್ ವೈ, ಎಕ್ಸ್ ಅಂದ್ರೆ ಎಷ್ಟು 35 ಪ್ಲಸ್ ವೈ ಅಂದ್ರೆ ಎಷ್ಟು 20. ಸೊ ಆಡ್ ಮಾಡಿ ವಿಲ್ ಗೆಟ್ ದ ಆನ್ಸರ್. 35 ಪ್ಲಸ್ 20 ಇಟ್ಸ್ 55. ಹಾಗಾದ್ರೆ then the sum is 55. ಸೊ 55 ಇರೋ ಆಪ್ಷನ್ ಯಾವುದು? ಥರ್ಡ್ ಆಪ್ಷನ್. ಸೊ therefore ಥರ್ಡ್ ಆಪ್ಷನ್ ನ ನಾವು ಟಿಕ್ ಮಾಡಬೇಕು. ಸೊ ಡಿಯರ್ ಆಸ್ಪಿರೆಂಟ್ಸ್, ಇಲ್ಲಿ ಒಂದು ಪಾಯಿಂಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಪ್ರಾಬ್ಲಮ್ಸನ್ನು ನೀವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಈಸಿಯಾಗೂ ಕೂಡ ಬಿಡಿಸುವಂತಹ ಒಂದು ಮೆಥಡು ಕೂಡ ಇರುತ್ತೆ. ಅದು ಗೊತ್ತಿದ್ರೆ ನಿಮಗೆ ಅದರಲ್ಲೂ ಕೂಡ ನೀವು ಸಾಲ್ವ್ ಮಾಡಬಹುದು ಅನ್ನೋಂಥದ್ದು. The product of 2p square plus 3p minus 1 and p minus 1 is, so let me write one. So 2p square plus 3p minus 1. ಪ್ರಾಡಕ್ಟ್ ಅಂದ್ರೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪಲ್. ಸೊ ಹಿಯರ್ ಇದ್ರ ಹಿಂದೆ ಬರ್ಕೊಳ್ತೀನಿ p minus 1. ಸೊ ಇದನ್ನು ಮಾಡೋ ಮೆಥಡ್ ಹೇಗೆ? ಈ p ಅನ್ನ ನಾವು ದ ಹೋಲ್ ಏನಿದೆ ಟ್ರೈನಾಮಿಲ್ಗೆ ಮಲ್ಟಿಪಲ್ ಮಾಡಬೇಕು. ನೆಕ್ಸ್ಟ್ ಈ 1 ಅನ್ನ ಅದೇ ಈ ಟ್ರೈನಾಮಲ್ ಹೋಲ್ ಟ್ರೈನಾಮಲ್ಗೆ ಮಲ್ಟಿಪಲ್ ಮಾಡಬೇಕು. ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಬೇಕು. ಆಗ ಸಿಗೋದೆ ನಿಮ್ಮ ಆನ್ಸರ್. ಓಕೆ, ಸೊ ಆಸ್ ಎ ಸೆಟ್ p to the whole trinomial and 1 to the whole trinomial. ಸೊ ಮಲ್ಟಿಪಲ್ ಮಾಡೋದಾದ್ರೆ
ಓಕೆ, ಲೆಟ್ ಮಿ ರೈಟ್ ಒನ್ಸ್, ಇನ್ನೊಂದ್ಸಲಿ ಬರ್ಕೊಂಡ್ಬಿಡ್ತೀನಿ ನೀಟಾಗಿ. ಸೊ ಕನ್ಫ್ಯೂಷನ್ಸ್ ಆಗಬಾರ್ದು. 2p² plus 3p minus 1. Okay, now multiply it. 2p² into p is it's 2p³. ಓಕೆ, ಸೊ 2p³ ಇರೋ ಆಪ್ಷನ್ ನೋಡಿ, ಎಲ್ಲಾ 4 ಆಪ್ಷನ್ ಇದೆ. ಓಕೆ, ನೋಡೋಣ ಹಾಗಾದ್ರೆ ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆಲ್ಲ ಬರುತ್ತೆ. ನೆಕ್ಸ್ಟ್ 2p² into p ಆಯ್ತು. ನಾವು ಮಲ್ಟಿಪಲ್ p to the 3p ಪ್ಲಸ್ 3p into p is 3p². ನೋಡಿ, 3p into p is 3p² minus p into 1 is 1p. When you are multiplying, you need to multiple the numbers or variables as well as sign. ಸೊ ಅಲ್ಲಿಗೆ p ನ ಈ ಟ್ರೈನೋಮಿಯಲ್ಗೆ ಮಲ್ಟಿಪಲ್ ಮಾಡಾಯ್ತು. ಈಗ ಯಾವ್ದು ಮಲ್ಟಿಪಲ್ ಮಾಡಬೇಕು ಅಂತ ಹೇಳಿದೀನಿ, -1 ನ ಇಷ್ಟಕ್ಕೂ ಮಲ್ಟಿಪಲ್ ಮಾಡಿ, ಅಂದ್ರೆ ಟ್ರೈನೋಮಿಯಲ್ಗೆ. And here when you are multiplying, you need to multiple the numbers or variables as well as sign. ಇದು ತಲೆಯಲ್ಲಿ ಇಟ್ಕೊಳ್ಳಿ. So -1 into 2p² is -1 2 is 2, right? So minus 2p². ನೋಡಿ -1 into 2p². 1 2 is 2 na, p² hange ಬರ್ಕೊಳ್ಳೋಣ. Minus into plus is minus. Again, minus into plus is minus. 1 3 is 3. p into 1 ಮಾಡಿದ್ರೆ it's 1p or p. Next, minus into minus is plus. 1 1s 1. Now simplify this. 2p³ ಹಾಗೆ ಬರ್ಕೊಳ್ಳಿ. ಇಲ್ಲೊಂದು 3p² ಇದೆ, ಇಲ್ಲೊಂದು 2p² ಇದೆ, ಇದರಿಂದ ಪ್ಲಸ್ ಇದೆ, ಇದರಿಂದ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ದೇರ್ಫೋರ್ ಯು ನೀಡ್ ಟು ಸಬ್ಟ್ರಾಕ್ಟ್. 3p² ಅಲ್ಲಿ 2p² ಹೋದ್ರೆ ಪ್ಲಸ್ 1p². ಯಾಕೆ ಅಂತಂದ್ರೆ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಓಕೆ, ಸೊ ಇಲ್ಲಿ -1p ಇದೆ, -3p ಇದೆ, ಇದ್ರ ಹಿಂದೆ ಮೈನಸ್ ಇದೆ, ಇದರಿಂದ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ದೇರ್ಫೋರ್ ಯು ನೀಡ್ ಟು ಆಡ್. ಸೊ 1p plus 3p is 2p. ಯಾವ 2p? Sorry, 1p plus 3p is 4p. Yeah, 4p, it's -4p because sign of a biggest number here also. ಉಳಿದಿರೋದು ಪ್ಲಸ್ 1. So I think we have simplified this. It's in a simplified form. Okay, so 2p³ plus 1p² minus 4p plus 1 ಇರೋ ಆಪ್ಷನ್ ಯಾವುದು ನೋಡ್ಕೊಳ್ಳಿ. ಅದೇ ನಿಮ್ಮ ಆನ್ಸರ್. 2p³ ನೋಡಿ, ಇಲ್ಲೆಲ್ಲ ಇದೆ ಸೆಕೆಂಡ್ ಆಪ್ಷನ್. 2p³ ಪ್ಲಸ್ 1p². ಸರ್ 1p² ಇಲ್ಲ, ಏನಿಲ್ಲ ಅಂದ್ರೆ 1 ಇರುತ್ತಲ್ಲ. -4p ಪ್ಲಸ್ 1. ಸೊ ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಸೆಕೆಂಡ್ ಆಪ್ಷನ್ ನಮ್ಗೆ ಕರೆಕ್ಟ್ ಆಗಿದೆ, ಅದನ್ನ ನೀವು ಚೂಸ್ ಮಾಡಬೇಕು. 2p³ ಪ್ಲಸ್ 1p² minus 4p plus 1. ಅಗೇನ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಯಾವುದೇ ಪ್ರಾಬ್ಲಮ್ಸ್ ಡೌಟ್ಸ್ ಇತ್ತು ಅಂತಂದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ. ಅದರ ಬೇಸ್ ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ನಿಮ್ಮ ಕ್ವಶನ್ಸ್ ಗಳನ್ನ ಸ್ಕ್ರೀನ್ ಶಾಟ್ ಹಾಕಿ ಕಳಿಸಿ, ಅದರ ಬೇಸ್ ಮೇಲೆ ನಾನು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ ಅನ್ನೋಂಥದ್ದು. ಸೊ ಕೆಲವರ MCQs ಗಳು ಯಾವ್ದಾದ್ರು ಗೊತ್ತಿಲ್ಲ ಅಂತಂದ್ರೆ ಆ MCQs ಗಳನ್ನ ನೀವು ಸ್ಕ್ರೀನ್ ಶಾಟ್ ಹಾಕಿ ನನ್ನ ಟೆಲಿಗ್ರಾಮ್ ಅಲ್ಲಿ ಕಳಿಸ್ಕೊಟ್ರೆ ನಾನು ಅದನ್ನು ಸಾಲ್ವ್ ಮಾಡ್ಕೊಡ್ತೀನಿ.
ರೂಟ್ಸ್ ಗೆ ಫಾರ್ಮುಲಾ ಇದೆ ಸಮ್ ಆಫ್ ದ ರೂಟ್ಸ್. ಸೊ ಸಮ್ ಆಫ್ ದ ರೂಟ್ಸ್ ಗೆ ಫಾರ್ಮುಲಾ ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೆ ಫಾರ್ಮುಲಾ C over A. So by using these two and taking the values of A, B, C here, ಇದರಲ್ಲಿ ತಗೊಂಡು you can verify your answer. 0,4 ಅನ್ನ ನೀವು ವೆರಿಫೈ ಮಾಡ್ಕೋಬಹುದು. ಬಟ್ ಅವ್ರು ಕೇಳೋದೇನು, ದ ಸಮ್ ಅಂಡ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಈ ಸಮ್ ಆಫ್ ದ ರೂಟ್ಸ್ ಏನ್ ಮಾಡಬೇಕು ಅಂತಂದ್ರೆ ಕೊಟ್ಟಿರೋ ಎರಡು ವ್ಯಾಲ್ಯೂನ ಆಡ್ ಮಾಡಬೇಕು. ಸೊ ಐ ವಿಲ್ ಆಡ್ ಹಿಯರ್. ಬಂದಿರೋ ಎರಡು ವ್ಯಾಲ್ಯೂಸ್ ಯಾವುದು, ರೂಟ್ಸ್ 0 ಮತ್ತೆ ಇನ್ನೊಂದು 4 ಆಡ್ ಮಾಡುದು. 0 + 4 is 4. ಕ್ಲಿಯರ್? ಈಗ ಇಲ್ಲಿ ಈ ಬಿ ಎ ಸಿ ವ್ಯಾಲ್ಯೂನ ಈ ಈಕ್ವೇಶನ್ ಇರೋದ್ರಲ್ಲಿ ತಗೊಳ್ಳಿ ವ್ಯಾಲ್ಯೂಸ್. ಹಾಗಾದ್ರೆ ಈ ಈಕ್ವೇಶನ್ ಅಲ್ಲಿ ಎ ವ್ಯಾಲ್ಯೂ 2 ನ, ಬಿ ವ್ಯಾಲ್ಯೂ -8, ಸಿ ವ್ಯಾಲ್ಯೂ ಏನು ಇಲ್ಲ ಅಂತಂದ್ರೆ 0. ಹಾಗಾದ್ರೆ ಇಲ್ಲಿ ಈ ವ್ಯಾಲ್ಯೂಸ್ ಗಳನ್ನ ಇದಕ್ಕೆ ಅಪ್ಲೈ ಮಾಡಿದ್ರೆ ಮೈನಸ್, ಇಲ್ಲಿ ಮೊದಲು ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಬಿ ವ್ಯಾಲ್ಯೂ ಎಷ್ಟು, -8 divided by a value is 2. So therefore minus into minus is plus 8 divided by 2. So therefore 2 ones are 2 4s are. So therefore answer is 4. Okay. So ನಾನು ಈಗಾಗಲೇ ಹೇಳಿದೆ. ಸೊ 0,4 ಏನ್ ಬರುತ್ತೆ ಆನ್ಸರ್, ಆ 0,4 ನ ತಗೊಂಡು ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸಮ್ ಆಫ್ ದ ರೂಟ್ಸ್ ಅಂತ ಬರ್ಕೊಂಡು ಅಲ್ಲಿ ಬಂದಿರೋ ಆಪ್ಷನ್ ನ ಎರಡನ್ನು ಆಡ್ ಮಾಡ್ಬೇಕು ಅಥವಾ ಬಂದಿರೋ ರೂಟ್ಸ್ ನ ಆಡ್ ಮಾಡ್ಬೇಕು. ಸೊ 0 + 4 = 4. ಕ್ಲಿಯರ್? ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ 0 + 4 = 4. ಅದನ್ನ ಬೇಕಾದ್ರೆ ನಾವು ವೆರಿಫಿಕೇಶನ್ ಮಾಡಬಹುದು ಬೈ ಟೇಕಿಂಗ್ ದ ವ್ಯಾಲ್ಯೂಸ್ ಎ ಬಿ ಸಿ ಇನ್ ದ ಗಿವನ್ ಈಕ್ವೇಶನ್. ನೋಡಿ ಇಲ್ಲಿ ಎಷ್ಟು ಬಂದಿದೆ 4, ಇಲ್ಲಿ ಎಷ್ಟು ಬಂದಿದೆ 4. ಅಲ್ಲಿಗೆ ಕ್ಲಿಯರ್. ಓಕೆನಾ? ಅಲ್ಲಿಗೆ ಕ್ಲಿಯರ್ ಆಯ್ತು. ಸೊ therefore ಸಮ್ ಆಫ್ ದ ರೂಟ್ಸ್ ಈಸ್ 4. ಬಟ್ ಇನ್ನು ನಮಗೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬೇಕಲ್ಲ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನ್ ಮಾಡಬೇಕು ಸರ್, ಇದು ವೆರಿಫಿಕೇಶನ್ ನಾವು ಮಾಡಬೇಕಾ? ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಫೈಂಡ್ ದ ಸಮ್ ಆಫ್ ದ ರೂಟ್ಸ್. ನಾವು ಸಮ್ ಆಫ್ ದ ರೂಟ್ಸ್ ಎಷ್ಟು ಬಂತು, 4. ಹೇಗ್ ಬಂತು? ಬಂದಿರೋ ಎರಡು ರೂಟ್ಸ್ ನ ಆಡ್ ಮಾಡಬೇಕು, ಅದೇ ಸಮ್ ಆಫ್ ದ ರೂಟ್ಸ್. ಪ್ರಾಡಕ್ಟ್ ಏನು, ಬಂದಿರೋ ಎರಡು ರೂಟ್ಸ್ ಅನ್ನ ಮಲ್ಟಿಪಲ್ ಮಾಡಬೇಕು. ಸೊ 0 × 4, 0 4s are 0. So therefore the sum and products are 4, 0. So therefore 4, 0 ಇರೋ ಆಪ್ಷನ್ ಯಾವುದು ಅಂದ್ರೆ ಫಸ್ಟ್ ಆಪ್ಷನ್. ಸೊ therefore ಫಸ್ಟ್ ಆಪ್ಷನ್ ನೀವು ಚೂಸ್ ಮಾಡಬೇಕು. ಬಟ್ ದಿಸ್ ಆನ್ಸರ್ ಕ್ಯಾನ್ ಬಿ ವೆರಿಫೈ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಸಿ ಬೈ ಎ. ನಾವು ಇದರಲ್ಲಿ ಈಕ್ವೇಶನ್ ಅಲ್ಲಿ ಸಿ ವ್ಯಾಲ್ಯೂ 0, ಎ ವ್ಯಾಲ್ಯೂ ಇಸ್ 2. ಸೊ 0/2 is 0. ಸೊ therefore ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಸೊ therefore our answer is correct. Okay, our answer is correct. ಹಾಗಾದ್ರೆ the sum and product of the roots are 4, 0. Okay, so I hope ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಮ್ ಆಫ್ ದ ರೂಟ್ಸ್ ಅಂದ್ರೆ ಈಕ್ವೇಶನ್ ಏನಿರುತ್ತೆ ಅದನ್ನ ವ್ಯಾಲ್ಯೂಸ್ ರೂಟ್ಸ್ ಬರುತ್ತಲ್ಲ, ಆ ರೂಟ್ಸ್ ಅನ್ನ ಆಡ್ ಮಾಡಬೇಕು. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಮಲ್ಟಿಪಲ್ ಮಾಡಬೇಕು. ಸೊ therefore ಒಂದು 0 + 4 ಆನ್ಸರ್ ಇಸ್ 4. ಇನ್ನೊಂದು 4, 0. Sorry, 0 × 4 0. So therefore answer is 4, 0. So we'll move on to the next question. So the product of two consecutive numbers is 182. Then those numbers are, see ಇಲ್ಲೊಂದು ವರ್ಡ್ ಕೊಟ್ಟಿದ್ದೀನಿ, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪಲ್ ಅಂತ. two consecutive numbers is 182. So do you know the two consecutive numbers? ಸೊ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವು ವಿ ನೀಡ್ ಟು ರೈಟ್ ಔಟ್. ಸೊ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳು ಯಾವ್ದು? ಸೊ ಮೊದಲನೇದನ್ನ ಕಾನ್ಸಿಕ್ಯೂಟಿವ್ ನಂಬರ್ ಎಕ್ಸ್, ಎರಡನೇದು x+1. ನಾವು ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲೇ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳಿದ್ರೆ ಓಕೆ ಕ್ವಶನ್ ಅಲ್ಲಿ ಯು ನೀಡ್ ಟು ರೈಟ್ ಆನ್ ಫಸ್ಟ್ ನಂಬರ್ ಆಸ್ ಎಕ್ಸ್, ಸೆಕೆಂಡ್ ನಂಬರ್ ಆಸ್ x+1. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಮೊದಲನೇದು ಎಕ್ಸ್, ಎರಡನೇದು x+1. These two are called as two consecutive numbers. Okay, ಈಗ ಬರೋಣ. The product of two consecutive numbers, product ಅಂದ್ರೆ ಏನಂದೆ, ಮಲ್ಟಿಪಲ್, is equals to how much? 182. ಹಾಗಾದ್ರೆ ಇವೆರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದರ ಮಲ್ಟಿಪಲ್. So the product, so therefore x into x+1 will be equals to the product of two consecutive number is 182 ante. So 182. Product ಅಂದ್ರೆ multiple, two numbers are x and x+1, correct? So therefore
ದ ಪ್ರಾಡಕ್ಟ್ ಮಲ್ಟಿಪಲ್ ಮಾಡಿ ಇವೆರಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ವಿಲ್ ಬಿ ಈಕ್ವಲ್ಸ್ ಟು ಹೌ ಮಚ್ ಅಂತೆ 182. ಸೊ therefore ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು 182. ನಾವು ಮಲ್ಟಿಪಲ್ ಇದೆ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಇಸ್ 1x ಇಸ್ ಈಕ್ವಲ್ಸ್ ಟು 182. ನಾವು 182 ಈ ಕಡೆ ಕರ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1x minus 182 equals to 0. So you need two numbers, right? So Andre, you need to find those numbers. So therefore here factorization method ಮಾಡಬೇಕು. So factorization ಅಂದ್ರೆ splitting up of middle term method. So therefore ಅದು ಮಾಡೋದು ಹೇಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಗೊತ್ತಿದ್ರೆ you can do directly, else you ಇಲ್ಲಿ ನೋಡ್ಕೋಬಹುದು. So ಮೊದಲನೇದಾಗಿ splitting up of middle term method ಅಲ್ಲಿ ಎಕ್ಸ್ ಸ್ಕ್ವೇರ್ ನ ಪಕ್ಕದಲ್ಲಿರೋ ನಂಬರ್ ಅಥವಾ ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ತಗೋಬೇಕು. ನಾವು ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 1 ದಟ್ ಹ್ಯಾಸ್ ಟು ಮಲ್ಟಿಪಲ್ ಟು ದ ಥರ್ಡ್ ಟರ್ಮ್. ಸೊ ಇಲ್ಲಿ ಥರ್ಡ್ ಟರ್ಮ್ ಎಷ್ಟು 182. ಸೊ therefore 1 into 182 ಎಷ್ಟಾಯ್ತು 182ನೇ. ಈಗ 182 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ತಗೋಬೇಕು. ಅದರಲ್ಲಿ ಬರುವ ಎರಡು ಫ್ಯಾಕ್ಟರ್ಸ್ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತಂದ್ರೆ 2 2s 4. ಈಗ 4 ಯಾವ್ದ್ರಲ್ಲಿ ಹೋಗುತ್ತೆ ಅಂದ್ರೆ 2 2s 4 ಆಗುತ್ತೆ ಅಂತ ಹೇಳ್ತೀವಿ. 2 2s ಏನ್ ಬರುತ್ತೋ ಅದು ಎರಡು ಫ್ಯಾಕ್ಟರ್ಸ್. ಆ ಎರಡು ಫ್ಯಾಕ್ಟರ್ಸ್ ನ either you can add or either you can subtract so that middle number should come. So what is the middle number here? Middle number is 1. ಕರೆಕ್ಟಾ? ಹಾಗಾದ್ರೆ ಈಗ ನಾರ್ಮಲ್ ಆಗಿ 182 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಐಡೆಂಟಿಫೈ ಮಾಡೋದು. 24 ಕೊಟ್ರೆ ಯಾವ ಟೇಬಲ್ ಹೋಗುತ್ತೆ ಐಡೆಂಟಿಫೈ ಮಾಡಬಹುದು. 25 ಕೊಟ್ರೆ ಯಾವ ಟೇಬಲ್ಸ್ ಹೋಗುತ್ತೆ ಫೈಂಡ್ ಔಟ್ ಮಾಡಬಹುದು. 36 ಕೊಟ್ರೆ 72 ಕೊಟ್ರೆ ನಿಮ್ಗೆ ಗೊತ್ತಿರೋ ಟೇಬಲ್ಸ್ ಕೊಟ್ರೆ ಸಡನ್ ಆಗಿ ಐಡೆಂಟಿಫೈ ಮಾಡಬಹುದು. ಬಟ್ ಇಲ್ಲಿ ಇರೋ ನಂಬರ್ 182 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅನ್ನೋದಾಗ ಗೊತ್ತಾಗದೇ ಇದ್ದಾಗ ಇದಕ್ಕೊಂದು ಐಡಿಯಾ ಕೊಡ್ತೀನಿ. ಇಲ್ಲಿ ಈ ಜಾಗದಲ್ಲಿ ನಮಗೆ ನಾರ್ಮಲ್ ಈಗ ಏನ್ ಎಕ್ಸಾಂಪಲ್ ಹೇಳಿದೆ 25 72 ಆ ತರ ನಂಬರ್ಸ್ ಗಳು ಬಂದ್ರೆ ಸಡನ್ ಆಗಿ ಫ್ಯಾಕ್ಟರ್ಸ್ ನ ಐಡೆಂಟಿಫೈ ಮಾಡ್ಬಿಡ್ಬಹುದು. ಸ್ವಲ್ಪ ದೊಡ್ಡ ನಂಬರ್ ಗಳು ಬಂದಾಗ ಅದಕ್ಕೆ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಅಂತ ಟೈಮ್ ಅಲ್ಲಿ ನೀವೇನ್ ಮಾಡಿ ಈ ಮೆಥಡ್ ಯೂಸ್ ಮಾಡಿ. ಯಾವ ಮೆಥಡ್ ಅಂದ್ರೆ 182 ಬರ್ಕೊಳ್ಳಿ. ಅಂದ್ರೆ ಇಲ್ಲಿ ಏನ್ ನಂಬರ್ ಇರುತ್ತೆ ದೊಡ್ಡ ನಂಬರ್ ಅದನ್ನ ಬರ್ಕೊಳ್ಳಿ. ಅದನ್ನ ಈ ತರ LCM ಮೆಥಡ್ ಅಲ್ಲಿ ಮಾಡಿ. ಸೊ 2 9s ಓಕೆ 2 9s 80 2 1s ಹೌದಲ್ಲ. ಸೊ ಈಗ 91 ಯಾವ್ದ್ರಲ್ಲಿ ಹೋಗುತ್ತೆ ನೀವೇ ಗೆಸ್ ಮಾಡಿ. ಸೊ ನೀವೇ ಮಾಡ್ಬೋದು. ಸೊ ಮೇ ಬಿ 13 ಇಂದ ಹೋಗ್ಬೋದಾ. ಸೊ 13 ಇಂದ ಹೋಗುತ್ತೆ. ಸೊ therefore 13 7s. ಸೊ ಹಾಗಾದ್ರೆ ಇಲ್ಲಿ ನೋಡಿ ಈ 2 ಮತ್ತು 13 ಮತ್ತು 7 ಅನ್ನುವಂಥದ್ದು 182 ಫ್ಯಾಕ್ಟರ್ಸ್. ಸೊ 182 ಫ್ಯಾಕ್ಟರ್ಸ್ ಯಾವ್ದು 2 ಇಂಟು 13 ಇಂಟು 7 ಕರೆಕ್ಟಾ. ಈಗೇನ್ ಮಾಡಿ 2 ಇಂಟು 7 ಮಲ್ಟಿಪಲ್ ಮಾಡಿ. ಓಕೆ ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ನೋಡ್ಕೊಳ್ಳಿ. ಸೊ 2 ಇಂಟು 7 ಇಂಟು 13 ಅಂತ ಬರ್ಕೊಳ್ತೀನಿ. 7 2s 14 ಇಂಟು 13. ನಾವು 14 ಇಂಟು 13 ಮಾಡಿದ್ರೆ ಇಷ್ಟು ಬರ್ತೀನಿ ನಿನಗೆ 182 ಬರುತ್ತೆ. ಹಾಗಾದ್ರೆ 182 ಫ್ಯಾಕ್ಟರ್ಸ್ 14 ಮತ್ತೆ 13 ಬಂತು. ಓಕೆ ಸರ್ ಯಾಕೆ ಇದೇ ತಗೋಬೇಕು 14 13 ತಗೋಬೇಕು. ನಾನು ಏನ್ ಹೇಳ್ದೆ ಯಾವುದೇ ನಂಬರ್ ಈ ಜಾಗದಲ್ಲಿ ಬರುತ್ತೆ ಆ ನಂಬರ್ ಯಾವ ಟೇಬಲ್ಸ್ ಹೋಗುತ್ತೆ ಬರ್ಕೋಬೇಕು. ಆ ಬಂದಿರೋ ಎರಡು ಫ್ಯಾಕ್ಟರ್ಸ್ ನ ಈದರ್ ಯು ಕ್ಯಾನ್ ಆಡ್ either you can subtract so that ಯಾವ್ದು ಬರಬೇಕು ಮಿಡಲ್ ನಂಬರ್ ಬರಬೇಕು. now what is the middle number here? middle number is 1. so if you have observed this ಇಲ್ಲಿ 14 ಅನ್ನ 13 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 1 ಬರುತ್ತೆ. ಹಾಗಾಗಿ ಇಲ್ಲಿ ನಾನು 14 ಮತ್ತೆ 13 ತಗೊಳ್ತಾ ಇರೋದು. ಅಂಡರ್ಸ್ಟುಡ್. ಸೊ ಇಲ್ಲಿ ಚಿಕ್ಕ ನಂಬರ್ ಇದ್ರೆ ಡೈರೆಕ್ಟ್ ಆಗಿ ತಗೊಳ್ಳಿ ಫ್ಯಾಕ್ಟರ್ಸ್. ಅಂದ್ರೆ ನಿಮ್ಗೆ ಗೊತ್ತಿರೋ ಟೇಬಲ್ಸ್ ಸಡನ್ ಆಗಿ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಆ ಫ್ಯಾಕ್ಟರ್ಸ್ ನ ತಗೊಳ್ಳಿ. ಅದರಲ್ಲಿ ಯಾವುದು ಆಡ್ ಸಬ್ಟ್ರಾಕ್ಟ್ ಮಾಡಿದಾಗ ಮಿಡಲ್ ನಂಬರ್ ಬರುತ್ತೆ ಅಂತ ಸೂಟೇಬಲ್ ಫ್ಯಾಕ್ಟರ್ಸ್ ನ ತಗೊಳ್ಳಿ. ಬಟ್ ದೊಡ್ಡ ನಂಬರ್ ಇದ್ರೆ LCM ಮೆಥಡ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಅದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಸೊ ದಟ್ ರೀಅರೇಂಜ್ ಮಾಡ್ಕೊಂಡಾಗ ಬರೋ ಎರಡು ನಂಬರ್ನ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ನಂಬರ್ ಬರೋ ತರ ಮಾಡ್ಕೊಳ್ಳಿ. ಓಕೆನಾ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೌ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ನೌ ಇನ್ಸ್ಟೆಡ್ ಆಫ್ 1x I can write here 14x and 13x ಅಂತ. ಓಕೆ ಸೊ ಇಲ್ಲಿ ಇದ್ರ ಹಿಂದೆ ಏನಿದೆ ಸಿಂಬಲ್ ಪ್ಲಸ್ ಅದನ್ನ ಇಲ್ಲಿ ಬರೀಲೇಬೇಕು. ಇಲ್ಲಿ ಯಾವ ಸಿಂಬಲ್ ಹಾಕಿದ್ರೆ ನನಗೆ 1 ಬರುತ್ತೆ ಅನ್ನೋದನ್ನ ಗೆಸ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ 14x ಇಂದೇ ಪ್ಲಸ್ ಹಾಕಿರೋದ್ರಿಂದ ಇಲ್ಲಿ ಏನಿರುತ್ತೆ ಸಿಂಬಲ್ ಅದನ್ನೇ ಹಾಕ್ಬೇಕು. ಹಾಗಾಗಿ ಪ್ಲಸ್ ಹಾಕಿದ್ದೀನಿ. ಬಟ್ ಇಲ್ಲಿ ಪ್ಲಸ್ ಹಾಕ್ಬಿಟ್ರೆ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಆಗ್ಬಿಡುತ್ತೆ. ಆಡ್ ಮಾಡ್ಬೇಕಾಗುತ್ತೆ. ಸೊ
ಇಲ್ಲಿ ನೀವು ಆಡ್ ಮಾಡಬಾರ್ದು, ಏನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಹಾಗಾಗಿ ಇಲ್ಲಿ ನೀವು ಮೈನಸ್ ಹಾಕಬೇಕು. ಸೊ ದೇರ್ಫೋರ್ ನೀವು ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಅಂತ ಏನ್ ಮೆಥಡ್ ಹೇಳ್ತೀರಾ, ಅದರಲ್ಲಿ ಮಿಡಲ್ ಟರ್ಮ್ ನ ಅಂದ್ರೆ ಇಲ್ಲಿರೋ ಮಿಡಲ್ ಟರ್ಮ್ ಎಷ್ಟು 1x ನ ಬದಲಾಗಿ ಐ ಕ್ಯಾನ್ ರೈಟ್ ಪ್ಲಸ್ 14x ಮೈನಸ್ 13x. ಇಲ್ಲಿ ಎರಡೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಏನ್ ಕಂಡೀಷನು ನೋಡಿ, ಇವೆರಡು ನಂಬರ್ ನ ಮಲ್ಟಿಪಲ್ ಮಾಡಿದ್ರೆ ನಿನಗೆ 182 ಬರಬೇಕು. ಅದೇ ಲಾಸ್ಟ್ ಡಿಜಿಟ್ ಅಥವಾ ಲಾಸ್ಟ್ ಟರ್ಮ್ ಬರ್ತಾ ಇದೆಯಾ. 14 ಇಂಟು 13 ಅಂದ್ರೆ ಎಷ್ಟು, 182 ಬಂತು. ಅದ್ರ ಜೊತೆಗೆ ಈ ಎರಡು ಫ್ಯಾಕ್ಟರ್ಸ್ ಗಳನ್ನ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲೇಬೇಕು. ಸೊ ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್, ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್. ಇಲ್ಲಿ ಎರಡೂ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ 14 ಇಂಟು 13 ಅಂದ್ರೆ 182. 14 ನ 13 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 1x. ಓಕೆ, ನಾವು ಇನ್ಸ್ಟೆಡ್ ಆಫ್ 1x ಐ ಕ್ಯಾನ್ ರೈಟ್ ಪ್ಲಸ್ 14x ಮೈನಸ್ 13x. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದೇರ್ಫೋರ್ ಎಕ್ಸ್ ಸ್ಕ್ವೇರ್ ನೋಡಿ, ಇಷ್ಟೆಲ್ಲ ಎಕ್ಸಾಮಿನೇಷನ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೆಲ್ಲ ಟೈಮ್ ಹಿಡಿಯಲ್ಲ. ಬಟ್ ಇಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಟೈಮ್ ಹಿಡಿತಾ ಇದೆ ಅಂತ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್, ಹಾಗಾದ್ರೆ ಇಲ್ಲಿ 1x ಜಾಗದಲ್ಲಿ ಏನಂತ ಬರೀಬಹುದು ನಾನು, 1x ಜಾಗದಲ್ಲಿ 14x ಮೈನಸ್ 13x ಮೈನಸ್ 182 ನ ಅಲ್ಲೇ ಬರ್ಕೊಳ್ಳಿ ಈಕ್ವಲ್ಸ್ ಟು 0. ಇನ್ನೊಂದು ಹೇಳ್ಬಿಡ್ತೀನಿ, ಇನ್ ನೆಕ್ಸ್ಟ್ ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಏನ್ ಬಂತು 14 ಮತ್ತೆ 13 ನೋಡ್ಕೊಳ್ಳಿ, ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಸೊ 13 14 ಆರ್ ದ ಟೂ ನಂಬರ್ಸ್. ಅದು ಹೇಗೆ ಅಂತ ಲಾಸ್ಟ್ ಹೇಳ್ತೀನಿ. ಓಕೆ, ನೀವು ಇದನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟರ್ಸ್ ಬಂದ ತಕ್ಷಣ ಯು ಕ್ಯಾನ್ ಚೂಸ್ ದಿಸ್ ಆಪ್ಷನ್, ಸೆಕೆಂಡ್ ಆಪ್ಷನ್. 13 14 ಇರೋ ಆಪ್ಷನ್ ಯಾವ್ದು ಇಲ್ಲಿ, 13 14 ಇರೋ ಆಪ್ಷನ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಆಪ್ಷನ್ ಡೈರೆಕ್ಟ್ ಚೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ 12 13 ಇದೆ, ಆಗಲ್ಲ. ಯಾಕಂದ್ರೆ ನಮಗೆ ಟೂ ಫ್ಯಾಕ್ಟರ್ಸ್ ಯಾವ್ದಾದ್ರು ಬಂದಿದೆ 49 13. ಇಲ್ಲಿ ಯಾವ್ದು ಬಂದಿದೆ 59 16, ಆಗಲ್ಲ. ಇಲ್ಲಿ ಯಾವ್ದಿದೆ 49 15, ಆಗಲ್ಲ. ಬಟ್ ನಮ್ಗೆ ಇರೋ ಫ್ಯಾಕ್ಟರ್ಸ್ ಯಾವುದು 49 13. 49 13 ಇರೋ ಆಪ್ಷನ್ ಯಾವುದು, ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ ಶುಡ್ ಬಿ ಕರೆಕ್ಟ್. ಸೊ ಇದನ್ನ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ, ಇದು ಎಕ್ಸಾಮ್ ಅಲ್ಲಿ ಇಷ್ಟು ಸ್ಟೆಪ್ ನ ಅಂದ್ರೆ 182ಗೆ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿದ ತಕ್ಷಣ ನಿಮಗೆ, ಇಫ್ ಯು ನೋ ದಿಸ್ ಫ್ಯಾಕ್ಟರೈಸೇಷನ್ ಮೆಥಡ್, ಇಲ್ಲಿ 182 ಏನ್ ಫ್ಯಾಕ್ಟರ್ಸ್ ಬಂತು ಆ ಫ್ಯಾಕ್ಟರ್ಸ್ ನೋಡಿದ ತಕ್ಷಣ ಅಥವಾ ನಂಬರ್ ನೋಡಿದ ತಕ್ಷಣ ನೀವು ಆಪ್ಷನ್ ನ ನೋಡಿ ಯು ಕ್ಯಾನ್ ಚೂಸ್ ದ ಆಪ್ಷನ್. ಬಟ್ ಮೆಥಡ್ ಮಾಡೋದಾದ್ರೆ, ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡೋದಾದ್ರೆ, ಈಗ ಜಸ್ಟ್ ಹೇಗೆ ಆನ್ಸರ್ ನ ಟಿಕ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ಮೆಥಡ್ ಯೂಸ್ ಮಾಡ್ಕೊಂಡು ಹೇಗೆ ಅದನ್ನ ಆನ್ಸರ್ಸ್ ನ ಫೈಂಡ್ ಔಟ್ ಮಾಡೋದಾದ್ರೆ ನೋಡಿ, ಸಿಂಪಲ್. ಸೊ ಈಗ ಇಷ್ಟನ್ನ ಮತ್ತು ಇದನ್ನ ಒಂದೊಂದು ಪೇರ್ ಮಾಡ್ಕೊಳ್ಳಿ. ಸೊ ಈ ಮಾಡ್ಕೊಂಡಿರೋ ಪೇರ್ ಅಲ್ಲಿ ಕಾಮನ್ ತೆಗೀರಿ. ಸೊ ದೇರ್ಫೋರ್ ಕಾಮನ್ ನಮಗೆ ಎಕ್ಸ್ ಕಾಮನ್ ತೆಗಿಬಹುದು. ಎಕ್ಸ್ ಕಾಮನ್ ತೆಗೆದ್ರೆ ಉಳಿದಿರೋದು ಎಕ್ಸ್ ಪ್ಲಸ್ 14 ಮೈನಸ್ 13, ಇನ್ನು ಉಳಿದಿರೋದು ಎಕ್ಸ್ ಮೈನಸ್ 14. ಸಾರಿ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 14. ಓಕೆ, ಸೊ ದೇರ್ಫೋರ್ ಸೊ ಇದನ್ನ ಪೇರ್ ಮಾಡ್ಕೊಂಡೆ ಇದರಲ್ಲಿ ಕಾಮನ್ ಎಕ್ಸ್, ಉಳಿದಿರೋದು ಎಕ್ಸ್ ಪ್ಲಸ್ 14. ಇದನ್ನ ಪೇರ್ ಮಾಡ್ಕೊಂಡೆ ಇದರಲ್ಲಿ ಕಾಮನ್ ಮೈನಸ್ 13, ಉಳಿದಿರೋದು ಎಕ್ಸ್ ಪ್ಲಸ್ 14. ಓಕೆ, ಹಾಗಾದ್ರೆ ಎಕ್ಸ್ ಪ್ಲಸ್ 14 ಒಂದು ಈಕ್ವಲ್ಸ್ ಟು 0. ನೆಕ್ಸ್ಟ್ ಎಕ್ಸ್ ಮೈನಸ್ 13 ಈಕ್ವಲ್ಸ್ ಟು 0 ಇನ್ನೊಂದು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 14, ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ 13. ಸರ್ ಇಲ್ಲಿ ಮೈನಸ್ 14 ಬಂದ್ಬಿಡ್ತಲ್ಲ, ತಲೆ ಕೆಡ್ಸ್ಕೊಬೇಡಿ. ನಾವು ವಾಟ್ ಆರ್ ಆಲ್ ದ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ದಟ್ ವಿ ಹ್ಯಾವ್ ರೋಡ್? ದ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆರ್, ಮೊದಲನೇದು ಎಕ್ಸ್, ಎರಡನೇದೇನು ಎಕ್ಸ್ ಪ್ಲಸ್ 1. ನಾವು ನೆಗ್ಲೆಕ್ಟ್ ದ ಮೈನಸ್, ಮೈನಸ್ ಬೇಡ ನಮ್ಗೆ, ಪ್ಲಸ್ ಇರೋದು ತಗೊಳ್ಳಿ. ಹಾಗಾದ್ರೆ ಪ್ಲಸ್ ವಿಲ್ ಇರೋದು ಯಾವುದು 13. ಸೊ 13 ಎಕ್ಸ್ ಅಂದ್ರೆ ಮೊದಲನೇ 13 ಕಾಮ. ಸೊ ನೆಕ್ಸ್ಟ್ ನಂಬರ್ ಶುಡ್ ಬಿ 13 ಪ್ಲಸ್ 1. ಸೊ ದೇರ್ಫೋರ್ 13 ಒಂದು, 13 ಪ್ಲಸ್ 1 14. ಓಕೆ, ಹಾಗಾದ್ರೆ 13 ಮತ್ತೆ 14 ಇರೋ ಆಪ್ಷನ್ ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಸೊ ಈ ರೀತಿ ಮೆಥಡ್ ಅಂದ್ರೆ ಇದು ಮಾಡೋ ಮೆಥಡ್ ಹೇಗೆ ಅನ್ನುವಂಥದ್ದು. ಬಟ್ ನಾನು ಹೇಳ್ದ ಹಾಗೆ ಸೊ ನೀವು ಚೂಸ್ ಮಾಡಬೇಕಾದ್ರೆ ಸೊ ಹೇಗೆ ಚೂಸ್ ಮಾಡ್ಬೋದು? ಸೊ 182ಗೆ ಫ್ಯಾಕ್ಟರ್ಸ್ ನ ಐಡೆಂಟಿಫೈ ಮಾಡ್ಕೊಂಡ ತಕ್ಷಣ ನಿಮ್ಗೆ ಎರಡು ನಂಬರ್ ಬರುತ್ತಲ್ಲ, ಆ ಎರಡು ನಂಬರ್ ನೋಡ್ಕೊಂಡು ಆಪ್ಷನ್ ನ ನೋಡ್ಕೊಂಡ್ರೆ ನೀವು ವಿತೌಟ್ ನೀವು ಆ ಪ್ರಾಬ್ಲಮ್ ನ ನೆಕ್ಸ್ಟ್ ಸಾಲ್ವ್ ಮಾಡ್ದೇನೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ ನ ಚೂಸ್ ಮಾಡಬಹುದು. ಬಟ್ ಇಲ್ಲಿ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗಿರುವಂತದ್ದು ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಿಮಗೆ 13 14 ಕೊಟ್ಟಿರ್ತಾರೆ.
ಒಂದು ಆಪ್ಷನ್ 13 14 ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ 14 13 ಕೊಟ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ನೀವು ಈ ತರ ಪ್ರಾಬ್ಲಮ್ ಮಾಡ್ಕೊಂಡು ಮಾಡಿ ಟು ವೆರಿಫೈ ವೆದರ್ ದ ನಂಬರ್ ಆರ್ 39 14 ಆರ್ 49 13. ಓಕೆ, ಬಟ್ ಇಲ್ಲಿ ಆಪ್ಷನ್ ನೋಡಿದ್ರೆ ನಮಗೆ ಇಲ್ಲಿ 14 15 ಇದೆ, ಆಗಲ್ಲ. 15 16 ಇದೆ, ಆಗಲ್ಲ. 12 13 ಇದೆ, ಆಗಲ್ಲ. ಹಾಗಾದ್ರೆ ಉಳಿದಿರೋದು ಯಾವುದು? 13 14. ಆ 13 14 ಹೆಂಗ್ ಗೊತ್ತಾಯ್ತು ನಮ್ಗೆ? 182ಗೆ ಫ್ಯಾಕ್ಟರ್ಸ್ ತೆಗ್ದಾಗ್ಲೇ ನಂಗೆ ಗೊತ್ತಾಗೋಯ್ತು ಎರಡು ಫ್ಯಾಕ್ಟರ್ಸ್ 14 and 13. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಶುಡ್ ಬಿ ಕರೆಕ್ಟ್. ಓಕೆ, ಸೊ ಇಷ್ಟು ಸೆಕೆಂಡ್ ಕ್ವಶನ್ ಅಥವಾ ಈಗೇನು ಕ್ವಶನ್ ಇತ್ತು ಆ ಕ್ವಶನ್ಗೆ ಮಾಡುವ ಮೆಥಡ್. ಸೊ ಹೇಗೆ ಮಾಡಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರೈಸೇಷನ್. ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 21. ನೋಡಿ, ಈಗ ತಾನೇ ನಾವು ಒಂದು ಕ್ವಶನ್ ಮಾಡಿದ ಫ್ಯಾಕ್ಟರೈಸೇಷನ್, ತುಂಬಾ ಮಾತಾಡ್ದು. ನೋಡಿ, ಇದೇ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್, ಹೌದಲ್ಲ? ಅದೇ ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 21. ಅದೇ ತರ ಮೆಥಡ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಹಾಗಾದ್ರೆ ಆ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಳ್ಕೊಟ್ಟಿರೋದ್ರಿಂದ ನೀವು ಇದನ್ನ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ಇದನ್ನ ಬಿಡ್ತೀನಿ, ಆನ್ಸರ್ನ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ದ ಅಡ್ಜಸೆಂಟ್ ಆಂಗಲ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಆರ್ 3x minus 50 and x minus 42, then the value of x is. ಸೊ ಬಿಫೋರ್ ಮೂವಿಂಗ್ ಆನ್ ಟು ದಿಸ್ ಕ್ವಶನ್, ಸೊ ಈ ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾರಲೋಗ್ರಾಮ್ ಬರ್ಕೊಂಡು ಅದರ ಒಂದು ಪ್ರಾಪರ್ಟೀಸ್ ನ ತಿಳ್ಕೊಳ್ಳೋಣ. ಆ ಪ್ರಾಪರ್ಟೀಸ್ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಏನದು ಪ್ರಾಪರ್ಟಿ? ನೋಡಿ, ಈ ABCD ಪ್ಯಾರಲೋಗ್ರಾಮ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ ಅಂದ್ರೆ ಈ ರೀತಿ ಆಂಗಲ್ ಆಂಗಲ್ ಇದು AD ಮತ್ತು DC, AB ಮತ್ತು BC. ಇದರಲ್ಲಿ ಆಂಗಲ್ A, ಆಂಗಲ್ D, ಆಂಗಲ್ B, ಆಂಗಲ್ C. ಸೊ ಇದು ಅಡ್ಜಸೆಂಟ್ ಆಂಗಲ್. ಆಂಗಲ್ A ಗೆ ಆಂಗಲ್ C ಅಪೋಸಿಟ್, ಆಂಗಲ್ B ಗೆ ಆಂಗಲ್ D ಅಪೋಸಿಟ್, ಬಟ್ ಆಂಗಲ್ A ಗೆ ಆಂಗಲ್ D ಅಡ್ಜಸೆಂಟ್ ಆಂಗಲ್. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಪ್ಯಾರಲೋಗ್ರಾಮ್ ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಈ ಅಡ್ಜಸೆಂಟ್ ಆಂಗಲ್ ನ ನಾವು ಆಡ್ ಮಾಡಿದ್ರೆ, ಸಮ್ ಮಾಡಿದ್ರೆ, ಇಟ್ ಶುಡ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ, ಅಂದ್ರೆ ಇಲ್ಲಿ ಅಡ್ಜಸೆಂಟ್ ಆಂಗಲ್ ಯಾವುದು? ಆಂಗಲ್ ಎ ಗೆ ಆಂಗಲ್ ಡಿ. ಇಲ್ಲಿ ಯಾವುದು? ಆಂಗಲ್ ಬಿ ಗೆ ಆಂಗಲ್ ಸಿ. ಯಾವ್ದಾದ್ರು ಒಂದು ತಗೊಳ್ಳಿ ಸಾಕು, ಒಂದು ಪೇರ್. ಸೊ ಹಾಗಾದ್ರೆ ಆಂಗಲ್ ಎ ಗೆ ಆಂಗಲ್ ಡಿ ಅಲ್ವಾ? ಸೊ ಈಗ ಈ ಎರಡು ಅಡ್ಜಸೆಂಟ್ ಆಂಗಲ್ ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ, ಅಥವಾ 180 ಡಿಗ್ರಿ ಇರುತ್ತೆ. ಸೊ ಅಡ್ಜಸೆಂಟ್ ಆಂಗಲ್ಸ್ ನ ಸಮ್ ಮಾಡಿದ್ರೆ ಇನ್ ಅ ಪ್ಯಾರಲೋಗ್ರಾಮ್, ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ದಿಸ್ ಪಾಯಿಂಟ್, ಈ ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಬೇಕು. ಈ ಪಾಯಿಂಟ್ ಅನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದು. ಅಂಡ್ ದಿಸ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಪ್ಯಾರಲೋಗ್ರಾಮ್. ದ ಸಮ್ ಆಫ್ ದ ಟೂ ಅಡ್ಜಸೆಂಟ್ ಆಂಗಲ್ಸ್ ಇನ್ ಅ ಪ್ಯಾರಲೋಗ್ರಾಮ್ ವಿಲ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ ಇರಬೇಕು. ಓಕೆ, ಸೊ ಈ ಒಂದು ಪ್ರಾಪರ್ಟಿನ ಇಟ್ಕೊಂಡು ನಾವು ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ತೀವಿ. ಹೇಗೆ ನೋಡಿ, ಅವ್ರು ಏನ್ ಹೇಳಿದ್ದಾರೆ? ದ ಅಡ್ಜಸೆಂಟ್ ಆಂಗಲ್ ಆಫ್ ಪ್ಯಾರಲೋಗ್ರಾಮ್ ಆರ್. ಸೊ ಅಡ್ಜಸೆಂಟ್ ಆಂಗಲ್ಸ್ ಕೊಟ್ಟಿದ್ದಾರೆ, ಯಾವ್ದಾವ್ದು? ಒಂದು 3x ಮೈನಸ್ 50, ಇನ್ನೊಂದು x ಮೈನಸ್ 42. ಹಾಗಾದ್ರೆ ಇದರಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ತಾನೇ ಗೊತ್ತು, ಎರಡು ಅಡ್ಜಸೆಂಟ್ ಆಂಗಲ್ ಕೊಟ್ಟಿದ್ರೆ ಅವುಗಳನ್ನ ಸಬ್ ಮಾಡಿದಾಗ ಎಷ್ಟು ಬರಬೇಕು? 180 ಬರಬೇಕು. ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲನೇದು 3x ಮೈನಸ್ 50, ಎರಡನೇದು x ಮೈನಸ್ 42. ಸೊ ಇವೆರಡನ್ನ ಆಡ್ ಮಾಡಿದ್ರೆ 180 ಬರಬೇಕು. ಸೊ ಹಾಗಾದ್ರೆ ಇವೆರಡನ್ನ ಆಡ್ ಮಾಡೋಣ, ಈಕ್ವಲ್ಸ್ ಟು ಎಷ್ಟು ಬರಬೇಕು? 180 ಬರಬೇಕು. ಓಕೆ, ಈಗ 3x ಪ್ಲಸ್ ಎಕ್ಸ್ ಇಸ್ 4x. ಓಕೆ, ಇದರಿಂದ ಏನಿದೆ ಅಂದ್ರೆ ನಂಬರ್ ಹಿಂದೆ ಏನಿದೆ? ಸೈನು ಮೈನಸ್ ಇದೆ. ಈ 42 ಹಿಂದೆ ಏನಿದೆ? ಮೈನಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾನು ಆ ವೇರಿಯೇಬಲ್ ನ ಆಡ್ ಮಾಡಾಯ್ತು. ಈಗ ನಂಬರ್ಸ್ ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸೈನ್ ಯಾವ್ದಿದೆ ಚೆಕ್ ಮಾಡ್ಕೊಂಡೆ. 50 ಹಿಂದೆ ಮೈನಸ್ ಇದೆ, 42 ಹಿಂದೆ ಮೈನಸ್ ಇದೆ. ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. ಸೊ ದಟ್ ಮೀನ್ಸ್ ಯು ನೀಡ್ ಟು ಆಡ್. ಸೊ ಆಡ್ ಮಾಡಿ 50 ಪ್ಲಸ್ 42. ಸೊ 50 ಪ್ಲಸ್ 42, ಸಾರಿ, ಇಟ್ಸ್ 50 ಪ್ಲಸ್ 42. It's 92. So therefore 92, but sign of a biggest number ಬರಿಬೇಕು. Biggest number is 50. So sign is minus. So therefore minus 92 equals to 180. ಈಗ minus 92 ನ ಆಚೆ ಕಳಿಸಿ. So therefore 4x is equals to 180 ಅಲ್ಲೇ ಇದೆ. minus 92 ಈ ಕಡೆ ಬಂದ್ರೆ plus 92. So add ಮಾಡಿ. So 4x is equals to, so 180 ಗೆ plus 92 ನ add ಮಾಡಿ. So it will be equals to 272. So therefore x is equals to
272 ಡಿವೈಡೆಡ್ ಬೈ ಈ 4 ಈಚೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ 272 ಅನ್ನ 4 ಇಂದ ಡಿವೈಡ್ ಮಾಡಿ. ಸೊ 4 6 24, 3 ಉಳ್ಕೊಳ್ತು, 32 ಆಯ್ತು, 4 8 32. ಸೊ therefore 68. ಹಾಗಾದ್ರೆ the value of x is 68 ಡಿಗ್ರಿ. ಹಾಗಾದ್ರೆ 68 ಡಿಗ್ರಿ ಇರೋ ಆಪ್ಷನ್ ಯಾವುದು? ಸೆಕೆಂಡ್ ಆಪ್ಷನ್. ಸೊ therefore ಸೆಕೆಂಡ್ ಆಪ್ಷನ್ ನೀವು ಚೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಒಂದು ಪ್ರಾಪರ್ಟಿ ಏನು ಅಂತಂದ್ರೆ, ಅಥವಾ ಒಂದು ಪಾಯಿಂಟ್ ಏನು ಅಂತಂದ್ರೆ, ಅಡ್ಜಸೆಂಟ್ ಆಂಗಲ್ಸ್ ಅನ್ನ ನಾವು ಪ್ಯಾರಲೋಗ್ರಾಮ್ ಅಡ್ಜಸೆಂಟ್ ಆಂಗಲ್ ನ ಸಮ್ ಮಾಡಿದಾಗ ಇಟ್ ವಿಲ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ ಅನ್ನುವಂತಹ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋದಾದ್ರೆ, ವಾಲ್ಯೂಮ್ ಆಫ್ ಸ್ಪಿಯರ್ ಹ್ಯಾವಿಂಗ್ ರೇಡಿಯಸ್ 7 ಸೆಂಟಿಮೀಟರ್ ಇನ್ ಕ್ಯೂಬಿಕ್ ಸೆಂಟಿಮೀಟರ್. ಸೊ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ಏನು? 4/3 pi r cubed. So here radius they have given r is equals to 7. That I'll apply here. So v is equals to 4/3 into, so 22/7 into r ಅಂತಂದ್ರೆ 7 into 7 into 7. So therefore ಇಲ್ಲಿ 7 ಗೆ 7 ಹೋಯ್ತಾ, ಇನ್ನು ಉಳಿದಿರೋದು v is equals to 4 into 22 into 7 into 7 whole divided by 3. Now multiple this and ಡಿವೈಡ್ ಮಾಡಕ್ ಹೋಗ್ಬೇಡಿ, ಯಾಕೆ ಅಂತಂದ್ರೆ ಇಲ್ಲೆಲ್ಲ ಡಿನಾಮಿನೇಟರ್ 3 ಇದೆ. ಸೊ therefore 3 ಇರೋದ್ರಿಂದ ಕೆಳಗಡೆ ಡಿನಾಮಿನೇಟರ್ 3 ಬರಲೇಬೇಕು. ಇಷ್ಟನ್ನು ಮಲ್ಟಿಪಲ್ ಮಾಡಿದಾಗ ಏನ್ ಬರುತ್ತೆ ಚೆಕ್ ಮಾಡಿ, ಅದು ಯಾವ ಆಪ್ಷನ್ ಇದೆ ಅದೇ ಆನ್ಸರ್. So you need to multiply 4 into 22 into 7 into 7. So therefore the answer will be 4312. So 4312 divided by 3. So 4312 by 3 ಯಾವ ಆಪ್ಷನ್ ಇದೆ ನೋಡಿ, 4312 by 3 first option ಇದೆ. So 4312 by 3 is your answer. So first option is correct. First option ನೀವು ಚೂಸ್ ಮಾಡಬೇಕು. ಸೊ ಮಲ್ಟಿಪಲ್ ಮಾಡಬೇಕಾದ್ರೆ ಜೋಪಾನ, ಸೊ ಕರೆಕ್ಟ್ ಆಗಿ ಮಲ್ಟಿಪಲ್ ಮಾಡಿ. ನೆಕ್ಸ್ಟ್ ಕ್ವಶನ್, ಇಫ್ x plus 1, 5x, 6x plus 5 are in arithmetic progression, then the value of x. So x plus 1, 5x ಮತ್ತು 6x plus 5 are in AP. ಇದು AP ಆಗಿದೆ. So you need to find the value of x alpha. So call this as A1, this as A2, this as A3, because already they have said that they are in AP. Now I'll use the common difference formula. Common difference formula ಗೊತ್ತಾ? A2 minus A1 is equals to A3 minus A2. So this is the common difference formula. A2 minus A1 is equals to A3 minus A2. Now apply the value to this condition. A2 ಗೊತ್ತಿದೆ, A2 ಅಂದ್ರೆ 5x minus A1 ಅಂತಂದ್ರೆ x plus 1. whenever ಮೈನಸ್ ನ ಮುಂದೆ ಬೈನಾಮಿಯಲ್ ಇದ್ರೆ you need to write down in a bracket. ಇದು ಪಾಯಿಂಟ್ ನ ತಲೆ ಇಟ್ಕೊಳ್ಳಿ, ಯಾಕೆಂದ್ರೆ ಡೈರೆಕ್ಟ್ ಹಾಕಿ ಬರಿಬೇಡಿ. ಓಕೆ, ಈಕ್ವಲ್ಸ್ ಟು A3 ಅಂದ್ರೆ 6x plus 5 minus A2 ಅಂತಂದ್ರೆ 5x. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಇಲ್ಲಿ ಮೈನಸ್ ಇದೆ, ಇದಾದ್ಮೇಲೆ ನೆಕ್ಸ್ಟ್ ಬೈನಾಮಿಯಲ್ ಇದೆ. ಸೊ ಎಲ್ಲಿ ನೀವು ಬೈನಾಮಿಯಲ್ ಬರ್ತು ಅದರ ಹಿಂದೆ ಮೈನಸ್ ಇತ್ತು, ಆಗ ಅದನ್ನ ಬ್ರಾಕೆಟ್ ಹಾಕಿ ಬರ್ದಿಟ್ಕೋಬೇಕು. ಯಾಕೆ ಬ್ರಾಕೆಟ್ ಎಲ್ಲ ಹಾಕಿ ಬರೀಬೇಕು ಸರ್? ಯಾಕೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಆ ಬೈನಾಮಿಯಲ್ ನ ಈ ಮೈನಸ್ ಇಂದ ಮಲ್ಟಿಪಲ್ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಎಕ್ಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 1. ಓಕೆ, ಎಕ್ಸ್ ಇದೆ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 1 ಇದೆ, ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ನೋಡಿ ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಏನಾಗೋಯ್ತು ಮೈನಸ್ 1. ಹಾಗಾಗಿ ಹೇಳ್ತಾ ಇರೋದು ಬೈನಾಮಿಯಲ್ ಹಿಂದೆ ಮೈನಸ್ ಇದ್ರೆ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೈನಸ್ ಇಂದ ಆ ಬೈನಾಮಿಯಲ್ ನ ಮಲ್ಟಿಪಲ್ ಮಾಡ್ಕೊಳ್ಳಿ, ಸೈನ್ ನ ಮಲ್ಟಿಪಲ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಉಳಿದಿರೋದು ಸೊ ಈಕ್ವಲ್ಸ್ ಟು 6x ಪ್ಲಸ್ 5 ಮೈನಸ್ 5x. ಓಕೆ, ಈಗ 5x ಅಲ್ಲಿ x ಹೋದ್ರೆ 4x ಮೈನಸ್ 1 ಈಕ್ವಲ್ಸ್ ಟು, ಇಲ್ಲಿ 6x ಇದೆ, ಇಲ್ಲಿ 5x ಇದೆ. 6x ಅಲ್ಲಿ 5x ಹೋದ್ರೆ 1x ಪ್ಲಸ್ 5. ನಾವು 1x ನ ಲೆಫ್ಟ್ ಹ್ಯಾಂಡ್ ಸೈಡ್ ಕರ್ಕೊಂಡು ಮೈನಸ್ 1 ನ ರೈಟ್ ಹ್ಯಾಂಡ್ ಸೈಡ್ ಕರ್ಕೊಳ್ಳಿ. ಸೊ therefore 4x ಅಲ್ಲೇ ಇದೆ, 1x ಈ ಕಡೆ ಬಂದ್ರೆ ಮೈನಸ್ 1x ಈಕ್ವಲ್ಸ್ ಟು 5 ಅಲ್ಲೇ ಇದೆ, ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1. ಸೊ 4x ಅಲ್ಲಿ 1x ಹೋದ್ರೆ
3x. ನೋಡಿ 4x 3x is equals to 5 plus 1 is 6. So therefore x is equals to 6 by 3. 3 1s are 3 2s are. The answer is 2. So 2 ಇರೋ ಆಪ್ಷನ್ ಯಾವುದು? Fourth option. So therefore fourth option is right. Fourth option ನೀವು ಚೂಸ್ ಮಾಡಬೇಕು. ಓಕೆ, ಐ ಹೋಪ್ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. When 4x cube minus ax minus 2 is divided by x minus 1, then the remainder is minus 1. The value of a is. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಪಾಲಿನೋಮಿಯಲ್ ಬರೋದು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ನೋಡಿ 4x cube minus ax minus 2 ನ ನಾವು x minus 1 ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಬಂದಿರೋದು -1. ನಿಮಗೆ ರಿಮೈಂಡರ್ ಥಿಯರಮ್ ಗೊತ್ತಿರಬಹುದು. ರಿಮೈಂಡರ್ ಥಿಯರಮ್ ಅಲ್ಲಿ ಏನ್ ಮಾಡ್ತೀವಿ, ಈ ರೀತಿ ಪಾಲಿನೋಮಿಯಲ್ ಕೊಟ್ಟು ಅದು ಇದರಿಂದ ಡಿವೈಡ್ ಆಗ್ತಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, -1 ಆಚೆ ಕಳಿಸ್ಬಿಡ್ತೀವಿ. -1 ಆಚೆ ಕಳಿಸಿದ್ರೆ ಏನಾಗತ್ತೆ, +1. ಆಗ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ತಂಗ ಆಗತ್ತೆ. ಇಲ್ಲಿ x -1 ಇದೆ, ಆಚೆ ಕಳಿಸಿದ್ರೆ +1. ಅದೇ +1 ಇದ್ರೆ ಆ ಕಡೆ ಕಳಿಸಿದಾಗ -1 ಆಗತ್ತೆ. ಈಗ ನೋಡಿ ಈ ರಿಮೈಂಡರ್ ಹೆಂಗ್ ಬಂತು ಅಂತ ಹೇಳ್ತಾ ಇರೋದು ನಾನು. ಈಗ ಈ ಎಕ್ಸ್ ವ್ಯಾಲ್ಯೂ, ಅದು ಎಕ್ಸ್ ವ್ಯಾಲ್ಯೂ ಎಷ್ಟಿಲ್ಲಿ 1. ಈಗ ಈ ಎಕ್ಸ್ ವ್ಯಾಲ್ಯೂ 1 ಅನ್ನ ಈ ಪಾಲಿನಾಮಿಯಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಲ್ಲಿಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನನಗೆ ರಿಮೈಂಡರ್ ಬರುತ್ತೆ. ಇದು ಕಾನ್ಸೆಪ್ಟ್ ಇರೋದು, ಅದೇ ಆಕ್ಚುಲ್ ಆಗಿ ಇದ್ದಿದ್ದು. ಬಟ್ ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ಪಾಲಿನಾಮಿಯನ್ನ ಇದರಿಂದ ಡಿವೈಡ್ ಮಾಡಿದಾಗ ನನಗೆ ರಿಮೈಂಡರ್ -1 ಬಂದ್ಬಿಟ್ಟಿದೆ, ಹೌದಲ್ವಾ? ಸೊ ಐ ರೈಟ್ ದ ಪಾಲಿನಾಮಿಯಲ್ 4x cube minus ax minus 2 ನ ಯಾವ್ದ್ರಿಂದ ಡಿವೈಡ್ ಮಾಡಿದಾಗ x -1 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಮೊದಲೇ ಬಂದ್ಬಿಟ್ಟಿದೆ, ಎಷ್ಟು -1. ಸೊ ಇದನ್ನು ಬರ್ಕೊಂಡು ಇಟ್ಕೊಂಡು ರಿಮೈಂಡರ್. ಈಗ ಈ ಎಕ್ಸ್ ಈಕ್ವಲ್ಸ್ ಟು 1 ಇದೆಯಲ್ಲ, ಅದನ್ನ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಗೆಟ್ ಎ ವ್ಯಾಲ್ಯೂ. ಅಷ್ಟೇ, ಸಿಂಪಲ್ ಟ್ರಿಕ್. ಪಾಲಿನಾಮಿಯಲ್ ನ ಈಕ್ವಲ್ಸ್ ಟು ಏನ್ ರಿಮೈಂಡರ್ ಕೊಟ್ಟಿದ್ರೆ ಅದ್ರಲ್ಲಿ ಬರ್ಕೋಬೇಕು. ಯಾವ್ದ್ರಿಂದ ಡಿವೈಡ್ ಆಗ್ತಿದೆ ಅದನ್ನ ರಿಮೈಂಡರ್ ಥಿಯರಮ್ ಯೂಸ್ ಮಾಡಿಕೊಂಡು -1 ಇದ್ರೆ ಆ ಕಡೆ ಕಳಿಸಿದ್ರೆ +1, +1 ಇದ್ರೆ ಆ ಕಡೆ ಕಳಿಸಿದ್ರೆ -1. ಇಲ್ಲಿ ಯಾವ್ದಿದೆ, -1 ಇದೆ, ಈ ಕಡೆ ಬಂದಾಗ ಏನಾಯ್ತು, +1 ಆಯ್ತು. ಆದ್ರೆ x ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟು 1. ಈ x1 ಅನ್ನ x ಎಲ್ಲೆಲ್ಲಿದೆ ಅಲ್ಲಿಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ you'll get the answer ಈ ವ್ಯಾಲ್ಯೂ. ಸೊ therefore ಈಗ ಈ x ಈಕ್ವಲ್ಸ್ ಟು 1 ನ ಈ ಪಾಲಿನಾಮಿಯಲ್ಗೆ ಅಪ್ಲೈ ಮಾಡ್ತೀನಿ. ಸೊ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ 1 ಅಪ್ಲೈ ಮಾಡ್ತೀನಿ. 4 into 1 cube minus a into x ಅಂದ್ರೆ 1 minus 2 equals to -1. ಸರಿ, ಯಾಕೆ -1 ಬರ್ಕೊಂಡ್ರಿ? ಯಾಕೆ -1 ಬರ್ಕೊಂಡ್ರೆ ಅಂದ್ರೆ ಈಗಾಗಲೇ ಹೇಳಿದಾಗೆ ಈ ಪಾಲಿನಾಮಿಯಲ್ ಅನ್ನ ಇದರಿಂದ ಡಿವೈಡ್ ಮಾಡಿದಾಗ ಬಂದಿರೋ ರಿಮೈಂಡರ್ ಇದು, ಹಾಗಾಗಿ ಈಕ್ವಲ್ಸ್ ಟು -1 ಬರ್ತಿದೆ. ಸೊ 4 1 ಕ್ಯೂಬ್ ಅಂದ್ರೆ 1, 4 1s 4 ಮೈನಸ್ a ಇಂಟು 1 ಅಂತಂದ್ರೆ a 1a ಅಥವಾ a, ಬರೀ ಏನೇ ಅಂತಾನೆ ಬರ್ಕೊಳ್ಳಿ, ಯಾಕಂದ್ರೆ a ಹಿಂದೆ ಏನು ಇಲ್ಲ ಅಂತಂದ್ರೆ ಕೋಎಫಿಷಿಯಂಟ್ 1 ಇರುತ್ತೆ. ಸೊ -2 ಈಕ್ವಲ್ಸ್ ಟು -1. ನಾವು 4 ಅಲ್ಲಿ 2 ಹೋದ್ರೆ 2 minus a, ನೋಡಿ ಇಲ್ಲಿ 4 ಇದೆ, ಇಲ್ಲಿ -2 ಇದೆ. ಸೊ 4 ಅಲ್ಲಿ 2 ಹೋದ್ರೆ 2 minus a equals to -1. Now what you need to do is send the 2 to the right hand side. So -a -1 ಅಲ್ಲೇ ಇದೆ, 2 ಈ ಕಡೆ ಬಂದ್ರೆ -2 ಇನ್ನು ಉಳಿದಿರೋದು. So minus a is equals to minus into minus is plus, so therefore you need to add, so therefore it's -3 because sign of a biggest number. Here minus get cancel, ಹಾಗಾದ್ರೆ a value is 3. ಹಾಗಾದ್ರೆ a value 3 ಇರೋ ಆಪ್ಷನ್ ಯಾವುದು ಅಂದ್ರೆ ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ನ ನೀವು ಚೂಸ್ ಮಾಡಬೇಕು. ಓಕೆ, ಸೊ ಸಿಂಪಲ್ ಫಂಡ. ಪಾಲಿನಾಮಿಯಲ್ ಕೊಟ್ಟಿರ್ತಾರೆ, ಸೊ ಅದರ ರಿಮೈಂಡರ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಪಾಲಿನಾಮಿಯಲ್ ನ ನೀವು ಸೊ ರಿಮೈಂಡರ್ಗೆ ಈಕ್ವಲ್ಸ್ ಟು ರಿಮೈಂಡರ್ ನ ಬರ್ಕೊಳ್ಳಿ, ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗ್ತಾ ಇರುತ್ತೋ ಅದನ್ನ ರಿಮೈಂಡರ್ ಥಿಯರಮ್ ನ ನೆನಪಿಸ್ಕೊಳ್ಳಿ. ರಿಮೈಂಡರ್ ಥಿಯರಮ್ ಪ್ರಕಾರ x -1 ಇದ್ರೆ x ವ್ಯಾಲ್ಯೂ ಏನಾಗುತ್ತೆ, -1 ಆಚೆ ಕಳಿಸಿದ್ರೆ +1 ಆಗುತ್ತೆ. ಈ x ಈಕ್ವಲ್ಸ್ ಟು 1 ನ ನೀವು ಈ ಪಾಲಿನಾಮಿಯಲ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲಿಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ you'll get the a value. ಓಕೆ, ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನೋಡಿ ಈ ತರ ಕೊಟ್ಬಿಡ್ತಾರೆ, 4x cube
minus ax minus 2 is divided by x minus 1, then find the value of a ಅದು ಕೊಟ್ಬಿಡ್ತಾರೆ ಆಯ್ತಾ. ಇಲ್ಲಿ ರಿಮೈಂಡರ್ ಕೊಟ್ಟಿಲ್ಲ. ಇಫ್ ದಿಸ್ ಪಾಲಿನೋಮಿಯಲ್ ಇಸ್ ಡಿವೈಡೆಡ್ ಬೈ ದಿಸ್, ದೆನ್ ದ ರಿಮೈಂಡರ್ ಇಸ್ ಅಂತ ಕೊಡ್ತೇನೆ ಡೈರೆಕ್ಟ್ ಆಗಿ. ದಿಸ್ ಪಾಲಿನೋಮಿಯಲ್ ಈಸ್ ಡಿವೈಡೆಡ್ ಬೈ ದಿಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಕೊಡ್ತಾರೆ. ಇಂಥ ಟೈಮಲ್ಲೂ ಅಷ್ಟೇ ತಲೆನೇ ಕೆಡ್ಸ್ಕೊಬಿಡಿ, ರಿಮೈಂಡರ್ ಥಿಯರಮ್ ಯೂಸ್ ಮಾಡಿ. ನಾವು ವಾಟ್ ಇಸ್ ರಿಮೈಂಡರ್ ಥಿಯರಮ್? ಎಕ್ಸ್ ಮೈನಸ್ 1 ಇತ್ತು ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು? 1. ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಯ್ತು. ಈಗ ಇದು ಮಾಡೇಬೇಡ. ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ ಟು 1 ಅನ್ನು ನಾವು ಈ ಇರೋ ಪಾಲಿನೋಮಿಯಲ್ಗೆ ಹಾಕಿ. ಓಕೆ, ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆ ಈ ವ್ಯಾಲ್ಯೂನ ಹಾಕಿ ಸಿಂಪ್ಲಿಫೈ ಮಾಡಿ, ಇಲ್ಲಿ ಗೆಟ್ ಎ ವ್ಯಾಲ್ಯೂ. ಸೊ ಈ ಪ್ರಾಬ್ಲಮ್ ಅಲ್ಲಿ ನನಗೆ ರಿಮೈಂಡರ್ ಕೊಟ್ಟಿಲ್ಲ. ರಿಮೈಂಡರ್ ಕೊಟ್ಟಿಲ್ಲದಾಗ ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಇಲ್ಲಿಗೆ ಹಾಕೋದು. ರಿಮೈಂಡರ್ ಕೊಟ್ಟಿದ್ರೆ ಈಕ್ವಲ್ಸ್ ರಿಮೈಂಡರ್ ಹಾಕೊಂಡು ಸಿಂಪ್ಲಿಫೈ ಮಾಡೋದು. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ, ರಿಮೈಂಡರ್ ಕೊಡ್ತೇನೆ, ನಮಗೆ ಸಿಂಪ್ಲಿಫೈ ಮಾಡೋದಾದ್ರೆ 1 ಕ್ಯೂಬ್ ಮೈನಸ್ ಎ ಇಂಟು 1 ಮೈನಸ್ 2, ಹೌದಾ, ಈಕ್ವಲ್ಸ್ ಟು 0. ಸೊ 1 ಕ್ಯೂಬ್ ಅಂದ್ರೆ ಇಲ್ಲೇ ಇದೆ ಅನ್ಸುತ್ತೆ. ಓಕೆ, 1 ಕ್ಯೂಬ್ ಅಂದ್ರೆ 1, 4 1s are 4, ಮೈನಸ್ ಎ ಮೈನಸ್ 2 ಈಕ್ವಲ್ಸ್ ಟು 0. ಓಕೆ, ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ದೇರ್ಫೋರ್ ಹಿಯರ್ 4 ಅಲ್ಲಿ 2 ಹೋದ್ರೆ, ಸೊ 2 ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. ಏನ್ ಆಚೆ ಕಳಿಸಿ, ಸೊ 2 is equals to a plus a, so therefore a value is 2. ಸೊ a value ಎಷ್ಟು ಬಂತು? 2. ಇದು ಯಾವಾಗ ಬಂತು a value? ನಮಗೆ a value 2 ಬಂದಿತ್ತು when remainder has not been given. ರಿಮೈಂಡರ್ ಕೊಟ್ಟಿದ್ರೆ ಈ ಮೆಥಡ್, ರಿಮೈಂಡರ್ ಕೊಟ್ಟಿಲ್ಲ ಅಂತಂದ್ರೆ ಈ ಹೇಳ್ಕೊಟ್ಟಂಗ ಆಗುತ್ತೆ. ಓಕೆ, ಐ ಹೋಪ್ ಎರಡು ತರನು ಹೇಳ್ಕೊಟ್ಟಿದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.